ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಚೌತಿ ತಿಥಿ, ಚಿತ್ತಾ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಚಿಕ್ಕಮಗಳೂರಿನ ಬಾಬಾಬುಡನ್ ಗಿರಿಯ ದರ್ಗಾದಲ್ಲಿ ಉರುಸ್ ಆರಂಭ ನಡುವೆ ಉದ್ವಿಗ್ನತೆ. ಸಂದಲ್ಗೆ ಅನುಮತಿ ಇಲ್ಲವೆಂದು ಮುಸ್ಲಿಮರ ಆಕ್ರೋಶ. ಸಿಎಂರಿಂದ 2026-27ನೇ ಸಾಲಿನ 17ನೇ ಬಜೆಟ್ ಮಂಡನೆ. ದಾಖಲೆಯ 4.48 ಲಕ್ಷ ಕೋಟಿ ಮೌಲ್ಯದ ಬಜೆಟ್ ಘೋಷಣೆ. ಬಿಹಾರ ರಾಜಕೀಯದಲ್ಲಿ ಬದಲಾವಣೆ. ಸಿಎಂ ಹುದ್ದೆ ಸ್ವೀಕರಿಸಿದ 4 ತಿಂಗಳಲ್ಲೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆ ಚುನಾವಣೆಗೆ ಅಮಿತ್ ಶಾ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಬ್ಯಾಳಾರಹುಂಡಿ ಗ್ರಾಮದಲ್ಲಿ 2 ಕುಟುಂಬಗಳು ಗುಡಿಸಲಿನಲ್ಲಿ ದುಸ್ಥಿತಿಯಲ್ಲಿ ಜೀವನ ಸಾಗಿಸುತ್ತಿರುವುದು ಬೆಳಕಿಗೆ ಬಂದಿದೆ. ತೆಂಗಿನ ಗರಿಗಳ ಮೇಲ್ಚಾವಣಿ ಹಾಗೂ ಬಿರುಕು ಬಿಟ್ಟ ಮಣ್ಣಿನ ಗೋಡೆಗಳ ನಡುವೆ ಮಳೆ ಬಂದಾಗ ಪ್ಲಾಸ್ಟಿಕ್ ಟಾರ್ಪಲ್ ಹಾಕಿಕೊಂಡೇ ದಿನ ಕಳೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ವರ್ಷಗಳ ಹಿಂದೆ ಮಳೆಯಿಂದ ಮನೆ ಕುಸಿದಿದ್ದರೂ ಇನ್ನೂ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ಲವೆಂದು ಸಿದ್ದಮ್ಮ ಹಾಗೂ ನಾಗರಾಜೇಗೌಡ ಕುಟುಂಬಗಳು ಆರೋಪಿಸುತ್ತಿವೆ. ಹಲವು ಬಾರಿ ಮನವಿ ಮಾಡಿದರೂ ನವಿಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸ್ಪಂದಿಸಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ಮನೆ ಒದಗಿಸಬೇಕು, ಇಲ್ಲವಾದರೆ ವಿಷ ಕೊಟ್ಟು ಬಿಡಿ ಎಂದು ಕಣ್ಣೀರಿಟ್ಟಿರುವ ಸಂತ್ರಸ್ತರು ಸಮಸ್ಯೆ ಪರಿಹಾರವಾಗದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಮತ ಹಾಕುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಚೋರ್ಕು ಒಂದ 4 ಜನ ಅವರ ಅಪ್ಪ ಮಕ್ಕ ರೋವ ಆಚೋರ್ಕು ಒಂದು 3 ಜನ ಆಚೋರ್ಕು ಒಳ್ಳೆ ಮಳೆಯಲ್ಲಿ ಗೋಡ್ಗುಂಟ್ಗತ್ತು 20 ವರ್ಷ ದಂಡೆ ಆಯ್ತು. ಇದರಲ್ಲೇ ವಾಸ ಮಾಡ್ತೀವಿ, ಯಾರು ಮನೆ ಹಾಕೊಡೋದಿಲ್ಲ. ಅದಕ್ಕೆ ಎಷ್ಟೊಂದು ಬಿದ್ಕಡೋದ ಏನಾದ್ ಮಾತ್ರ ಇರೋದು ಗೊತ್ತಿಲ್ಲ ನಂಗೆ. ಈ ಥರ ಪರಿಸ್ಥಿತಿ ಇಲ್ಲ. ಏನು ಮಾಡೋಸ ನಾವು? ಗೆದ್ದವರು ಹಾಕೊಂಡಿಲ್ಲ, ಓಟ್ ಹಾಕ್ತವ್ರು ಹಾಕ್ತಿಲ್ಲ. ಇದರಲ್ಲೇ ಸುಮಾಸ ಮಾಡ್ಕೊಂಡು ಹೋಗ್ತೀವಿ. ಆವಾಸ ಮಡಿಕಬಡಿ ಗಾಡ್ ಬಿಡ್ಕತಾವ ಅಂತಾರೆ. ದೇವರೇ ಗತಿ, ನಾವೇನು ಮಾಡೋ ಇನ್ಯಾರ ನೀಚ ಕೊಟ್ಟಾರ ನಮ್ಗೆ ಅಂತ ಅಡ್ಡೆ ಮಾಡ್ತೀವಿ ಸರ್. ಪಂಚಾಯತಿ ಪಂಚಾಯತಿ ಕೊಡೋದು ಏನು ಹೇಳ್ತಾ ಇದ್ದಾರೆ? ನವಲೂರು ಮಂಡಲ ಪಂಚಾಯತ್ ಏನು ಹೇಳಿದ್ರು ಅವರು? ಅವರ ಮಾಡಿಸ್ತೀವಿ ಅಂತಂದಾರ. ಎಷ್ಟು ವರ್ಷ ಆಗಿದ್ದು ಕೊಟ್ಟು? 5 ಸತಿ ಸಹ ಕೊಟ್ಟಿರೋದು. 5 ಸತಿ ಕೊಟ್ಟಿನೇನ ಹೇಳ್ತೀವಿ. ದಂಡ ಮನೆ ಕೂಡ ಬಿದ್ದೋಗಿ ಎಷ್ಟು ವರ್ಷ ಆಯಿತು? 20 ವರ್ಷ ಆಯ್ತು ಸರ್. ಈಗಲೆಲ್ಲ 2 ಸತಿ ಬಂದು ತೋರಿಸ್ತು. ಚಿಕ್ಕಮದ ಕೊಡಿದ್ನೆಲ್ಲ ಆಗಲೇ 2 ಸತಿ ತೋರಿಸ್ತು. 2 ಸತಿ ತೋರಿಸ್ತೀವಿ. ಅವು ಅಂದ್ಬಿಟ್ಟು ಆದ್ರು ಓಟ್ ಹಾಕೋರು ಮಾಡಿಸ್ತೀವಿ ಅಂದರು. ಅವ್ರು ಗೆದ್ಕವ್ರು ಯಾರು ಮಾಡಿಸ್ತೀವಿ. ಈ ಬೇಸಿಗೆ ಕಾಲದಲ್ಲಿ ಮೇಲ್ಗಡೆ ಏನು ಮಾಡೋಕ್ಕಾಗಲ್ಲ ಸರ್. ನಾವು ಏನು ಮಾಡೋ? ಈಗ ನಮಗೊಂದು ಮನೆ ಕೊಡಿ, ಅದೇ ನಿಮ್ಗೆ ಓಟ್ನೇ ಹಾಕಲ್ಲ ನಾವು. ಏನು ನಮ್ಮ ಮನೆ ಬರ ಏನಿದ್ದ ಅದನ್ನು ಅನುಭವಿಸ್ತೀವಿ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೀನದಲಿತರ ಪರವಾದ ಬಜೆಟ್ ಮಂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದ ಬಡವರು, ಹಿಂದುಳಿದ ವರ್ಗಗಳು ಹಾಗೂ ದೀನದಲಿತರ ಕಲ್ಯಾಣಕ್ಕೆ ಹೆಚ್ಚಿನ ಅನುದಾನ ಮೀಸಲಿಟ್ಟು ಜನಪರ ಬಜೆಟ್ ಮಂಡನೆ ಮಾಡಬೇಕೆಂದು ಆಗ್ರಹಿಸಿದರು. ಸಮಾಜದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ವಿಶೇಷ ಗಮನ ಹರಿಸಬೇಕು ಎಂದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಕುರಿತು ನಡೆಯುತ್ತಿರುವ ಟೀಕೆಗಳಿಗೂ ಅವರು ಪ್ರತಿಕ್ರಿಯಿಸಿದರು. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ವಿಚಾರವನ್ನು ಮುಂದಿಟ್ಟು ಪ್ರಧಾನಿಯವರ ಬಗ್ಗೆ ಅನಗತ್ಯ ಗೊಂದಲ ಸೃಷ್ಟಿಸಲಾಗುತ್ತಿದೆ ಎಂದು ಹೇಳಿದರು. ಮೋದಿ ದೇಶದ ಉದ್ದಗಲಕ್ಕೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ಅವರ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುವುದು ಸರಿಯಲ್ಲ ಎಂದು ಯಡಿಯೂರಪ್ಪ ಅಭಿಪ್ರಾಯಪಟ್ಟರು. ಪರಮಪೂಜ್ಯರ ಅಪೇಕ್ಷೆಯಂತೆ ಸತೋರ್ಷಿಗಳವರ ಅಪೇಕ್ಷೆಯಂತೆ ಇಲ್ಲಿಗೆ ಬಂದು ಫಲಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿದರು. ಅದರಂತೆ ಬಂದಿದ್ದೇನೆ. ಇದು ರಾಜ್ಯದ ಉದ್ದಗಲಕ್ಕೆ ಈಗ ಪ್ರವಾಸ ಮಾಡ್ತಾ ಇದ್ದೇವೆ. ಒಂದು ಬದಲಾವಣೆಯನ್ನು ತರಬೇಕು ಅಂತ ಜನ ಹಾತೊರಿತಾ ಇದ್ದಾರೆ. ಇವತ್ತು ಬಡ್ಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ಅವರೇನು ವಿಶೇಷ ಕಾರ್ಯಕ್ರಮ ರೂಪಿಸ್ತಾರೆ ಅನ್ನೋದ್ರ ಬಗ್ಗೆ ನಂತರ ಮಾತನಾಡ್ತೇನೆ. ನಾನು ಒಂದೇ ಒಂದು ವಿನಂತಿ ಅಂತ ಹೇಳಿದ್ರೆ, ಶೋಷಿತ ಪೀಡಿತ ದಲಿತ ವರ್ಗಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಅವರು ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದ ಬಾಳಿ ಬದುಕುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಎಲ್ಲರ ಅಪೇಕ್ಷೆ ಇದೆ. ಆದರೆ ಇದುವರೆಗೂ ಆ ಕೆಲಸ ಪೂರ್ಣ ಆಗಿಲ್ಲ. ಈಗಲಾದರೂ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ದೇಶದ ಉದ್ದಗಲಕ್ಕೆ ಮಾಡ್ತಾ ಇದ್ದಾರೆ. ಒಂದು ರೀತಿ ಇಷ್ಟೆಲ್ಲ ಆದರೂ ಸಹ ಒಂದು ರೀತಿ ದೇಶದಲ್ಲಿ ಒಳ್ಳೆಯ ವಾತಾವರಣ ಇಲ್ಲ ಅನ್ನುವಂಥದ್ದು ಕೆಲವರ ಭಾವನೆ ಆಗಿದೆ.
ಹಮಾಸು ಇಸ್ರೇಲ್ ಇದೆಲ್ಲದರ ಯುದ್ಧ ಇದೆಲ್ಲವ ಸಂಗತಿಗಳು ಸಹ ಜನರಲ್ಲಿ ಗೊಂದಲ ಮೂಡಿಸುವಂಥ ವ್ಯವಸ್ಥೆ ಆಗಿದೆ. ಅದು ತಕ್ಷಣ ಕೊನೆಯಾಗಿ ಎಲ್ಲರೂ ನೆಮ್ಮದಿಯಿಂದ ಬದುಕುವಂತಾಗಬೇಕು ಅನ್ನುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ. ಅದರಂತೆ ಎಲ್ಲರೂ ನಡ್ಕೊಳ್ಬೇಕು ಅಂತ ನಾನು ಸಹ ವಿನಂತಿ ಮಾಡುತ್ತೇನೆ. ಮತ್ತೊಮ್ಮೆ ಸುತ್ತೂರು ಶ್ರೀಗಳವರು ನಮ್ಮನ್ನು ಕರೆದು ಇಲ್ಲಿ ಉಪಹಾರ ವ್ಯವಸ್ಥೆ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕೆ ಅವರು ಸಹ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ತಾಲೂಕಿನ ರಾಯಪುರ ಗ್ರಾಮ ಸಮೀಪ ಕಾರಿನೊಳಗೆ ವ್ಯಕ್ತಿಯೊಬ್ಬರು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ಸಾಲಗಾಮೆ ಹೋಬಳಿಯ ಸೀಗೆ ವೀರಾಪುರ ಗ್ರಾಮದ 42 ವರ್ಷದ ದೊರೆಸ್ವಾಮಿ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ರಾಯಪುರ ಗ್ರಾಮದ ಲಕ್ಷ್ಮೀ ವೆಂಕಟೇಶ್ವರ ವೈನ್ ಅಂಗಡಿ ಎದುರು ನಿಲ್ಲಿಸಿದ್ದ ಕಾರಿನೊಳಗೆ ಅವರು ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಮೃತರ ದೇಹದ ಮೇಲೆ ಸುಟ್ಟ ಗಾಯಗಳ ಗುರುತುಗಳು ಕಂಡುಬಂದಿದ್ದು, ತಲೆ ಭಾಗದಲ್ಲಿಯೂ ಗಂಭೀರ ಪೆಟ್ಟು ಬಿದ್ದಿರುವುದು ಕಂಡುಬಂದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದರಿಂದ ಇದು ಸಹಜ ಸಾವು ಅಲ್ಲದೆ ಕೊಲೆ ಆಗಿರಬಹುದು ಎಂದು ಕುಟುಂಬಸ್ಥರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಘಟನೆ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದಾರೆ. ಮೃತದೇಹವನ್ನು ಹಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು, ವರದಿ ಬಳಿಕ ಸಾವಿನ ನಿಖರ ಕಾರಣ ತಿಳಿಯಲಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಜಾವಗಲ್ ಹೋಬಳಿಯ ದೊಡ್ಡಘಟ್ಟ ಗ್ರಾಮದಲ್ಲಿ ವಿಷಕಾರಿ ಮೇವು ಸೇವಿಸಿದ ಪರಿಣಾಮ 100ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಿಂದ ಕುರಿ ಮಂದೆಯನ್ನು ಮೇಯಿಸಲು ಕರೆತಂದಿದ್ದ ವೇಳೆ ಈ ಘಟನೆ ಸಂಭವಿಸಿದೆ. ಹೊಲಗಳಲ್ಲಿ ಮೇಯುತ್ತಿದ್ದ ಕುರಿಗಳು ಮೆಕ್ಕೆಜೋಳದ ಚಿಗುರು ಅಥವಾ ವಿಷಕಾರಿ ಮೇವು ಸೇವಿಸಿರುವುದರಿಂದ ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ. ಘಟನೆಯಿಂದ ಹೊಲಗಳಲ್ಲೇ ಹಲವಾರು ಕುರಿಗಳು ಸತ್ತು ಬಿದ್ದಿದ್ದು, ಇನ್ನೂ ಕೆಲವು ಕುರಿಗಳು ಅಸ್ವಸ್ಥಗೊಂಡಿವೆ. ಮಾಹಿತಿ ತಿಳಿದ ಕೂಡಲೇ ಹಾಸನದಿಂದ ಪಶುವೈದ್ಯರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಚಿಕಿತ್ಸೆ ನೀಡುತ್ತಿದೆ. ಮಂದೆಯಲ್ಲಿ ಸುಮಾರು 800 ಕುರಿಗಳು ಇದ್ದವು ಎಂದು ತಿಳಿದುಬಂದಿದೆ. ಈ ಕುರಿಗಳು ರಾಜಣ್ಣ ಅವರಿಗೆ ಸೇರಿದ್ದು, ಕುರಿಗಾಹಿಗಳು ರಾಮಣ್ಣ, ಭಾಗ್ಯಮ್ಮ, ರಂಗನಾಥ್ ಸೇರಿದಂತೆ ಹಲವರು ಮೇಯಿಸುತ್ತಿದ್ದರು. ಘಟನೆಯಿಂದ ಕುರಿ ಮಾಲೀಕರು ಕಂಗಾಲಾಗಿದ್ದು, ಸರ್ಕಾರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಏನ್ ಕೇಳ್ತಾರೆ ಈ ಗೋಲ್ ಎಲ್ಲಿ ಕೇಳ್ತಾರೆ ಎಲ್ಲ ಬಂದವ್ರೆ ಬಿಟ್ಟು ಅಂದ್ರೆ ಅದು ಜಾತಿಲ್ಲ ಈಗ ಹೋದ್ರು ಎಲ್ಲ ಬಂದ ಅದು ಚೆನ್ನಾಗೈತಣ ಅದು ಇಲ್ಲಿ ಹೋಗ್ತಲ್ಲ ಇದು ಅಜ್ಜಿಗಿರಿ ಸಾಕಲ್ಲ ನೀವು ಚೆನ್ನಾಗಲ್ಲ ಅಲ್ಲೊಂದು ಔಷಧ ಯಾರ ಕೆಲಸ ಇರ್ತಾರಲ್ಲ ಊರಿಗೂ ಹಚ್ಚುನು ದೇವ್ರ ಅನುಕೂಲ ಮಾಡಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಹಾಸನ ನಗರದಲ್ಲಿ ಮಹಾನಗರ ಪಾಲಿಕೆ ಇಂಜಿನಿಯರ್ ಸತ್ಯನಾರಾಯಣ ಅವರ ಮನೆ ಮೇಲೆ ದಾಳಿ ನಡೆಸಿ ಸುಮಾರು 12 ಗಂಟೆಗಳ ಕಾಲ ಶೋಧ ಕಾರ್ಯ ನಡೆಸಿದರು. ದಾಳಿಯ ವೇಳೆ ಸುಮಾರು 6.82 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಅಧಿಕಾರಿಗಳ ಪ್ರಕಾರ ಸತ್ಯನಾರಾಯಣ ಅವರ ಆದಾಯಕ್ಕಿಂತ ಸುಮಾರು 200.74% ಹೆಚ್ಚು ಆಸ್ತಿ ಹೊಂದಿರುವ ಶಂಕೆ ವ್ಯಕ್ತವಾಗಿದೆ. ತನಿಖೆಯಲ್ಲಿ 5,98,00,000 ಮೌಲ್ಯದ ಸ್ಥಿರಾಸ್ತಿಗಳು ಪತ್ತೆಯಾಗಿದ್ದು, ಇದರಲ್ಲಿ 7 ನಿವೇಶನಗಳು, 3 ಮನೆಗಳು ಹಾಗೂ 3 ಎಕರೆ 33 ಗುಂಟೆ ಕೃಷಿ ಜಮೀನು ಸೇರಿವೆ. ಜೊತೆಗೆ 1 ಕೆಜಿ 36 ಗ್ರಾಂ ಚಿನ್ನ, 11 ಕೆಜಿ 208 ಗ್ರಾಂ ಬೆಳ್ಳಿ, 15 ಲಕ್ಷ ನಗದು ಹಾಗೂ 22 ಲಕ್ಷ ಮೌಲ್ಯದ 2 ಕಾರುಗಳು ಸೇರಿದಂತೆ 1,46,00,000 ಮೌಲ್ಯದ ಚರಾಸ್ತಿಯೂ ಪತ್ತೆಯಾಗಿದೆ. ಈಗ
ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಇಮಾಂ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ದರ್ಗಾದಲ್ಲಿ ಉರುಸ್ ಆಚರಣೆ ಆರಂಭವಾದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಜಿಲ್ಲಾಡಳಿತದ ನೇತೃತ್ವದಲ್ಲಿ 3 ದಿನಗಳ ಉರುಸ್ ಕಾರ್ಯಕ್ರಮ ಆರಂಭಗೊಂಡಿದ್ದರೂ ಸಂದಲ್ ಆಚರಣೆಗೆ ಅನುಮತಿ ನೀಡಿಲ್ಲವೆಂದು ಮುಸ್ಲಿಂ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದರು. ಆಡಳಿತಾಧಿಕಾರಿ ಎಡಿಸಿ ನಾರಾಯಣ ಕನಕರೆಡ್ಡಿ ಅವರ ಬಳಿ ಸ್ಪಷ್ಟನೆ ಕೇಳಿದ ಮುಸ್ಲಿಂ ಮುಖಂಡರು ನ್ಯಾಯಾಲಯದ ಅನುಮತಿ ಇದ್ದರೂ ಒಳಗೆ ಹೋಗಿ ಸಂದಲ್ ಆಚರಣೆ ಮಾಡಲು ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದರ್ಗಾ ಮುಂಭಾಗದಲ್ಲೇ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಿದರು. ಇದೇ ವೇಳೆ ದತ್ತಪೀಠದತ್ತ ತೆರಳುತ್ತಿದ್ದ ಎದ್ದೇಳು ಕರ್ನಾಟಕ ಸಂಘಟನೆಯ ರಾಜ್ಯ ಸಂಚಾಲಕ ಕೆಎಲ್ ಅಶೋಕ್ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ಅತ್ತಿಗುಂಡಿ ಬಳಿ ತಡೆದು ವಶಕ್ಕೆ ಪಡೆದಿದ್ದಾರೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಬಂದೋಬಸ್ತ್ ಕಠಿಣಗೊಳಿಸಲಾಗಿದೆ. ऑर्डर लागू ऑर्डर के हिसाब से रेटिंग में ले लो रेटिंग में छोड़ने वो हिसाब से फातिहा खानी होती है. उसके बाद आवाम क्या गुजारिश करेगा तो जो उन्होंने बोल रही वो माइक में खुद बोल डालेंगे. होता डर कहीं को उनको माइक में बोलने को डर. हेलो अस्सलाम वालेकुम. ಅಲ್ಲ ಒಂದು ನಿಮಿಷ ಫಾರೂಕ್ ಜಮ್ಶೀದ್ ಪ್ರತಿ ವರ್ಷದಂಗೆ ಈ ಏನು ಮುಜರಾಯಿ ಇಲಾಖೆ ಈ ಹಿಂದೆ ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಕಮಿಟಿಯ ರಚನೆಯ ಪ್ರಕಾರನೇ ಇಲ್ಲಿ ನಡೆಯೋದು ಅಂತೇಳಿ 4 ರಿಂದ 5 ಮೀಟಿಂಗ್ ಅಲ್ಲಿ ಅವರು ಹೇಳಿದ್ರು. ಒಂದ್ ನಿಮಿಷ ಇರಿ ಅಲ್ಲದೆ ಹೇಳ್ತಾರೆ ಶಾಂತಿಯನ್ನ ಕಾಪಾಡಿ. ಯಾವುದೇ ರೀತಿಯ ಇಲ್ಲಿ ಬೇರೆ ರೀತಿಯ ಸ್ಲೋಗನ್ಸ್ ಹಾಕೋದು ಬೇರೆ ರೀತಿಯ ಸ್ಲೋಗನ್ಸ್ ಹಾಕೋದು ಇಲ್ಲ ತಳ್ಳಾಡೋದು ಅದು ಯಾವುದು ಕೂಡ ಬೇಡ. ಪ್ರೊಟೆಸ್ಟ್ ರೀತಿಯಲ್ಲೇ ಮಾಡಬೇಕು. ನಾವೇನ್ ಹೇಳ್ತಾ ಇದ್ದೀವಿ ಅಂದ್ರೆ ಸಂದಲ್ ಆಚರಣೆ ಮಾಡಕ್ ಬಿಡ್ತಾ ಇಲ್ಲಲ್ಲ, ಅದು ಯಾಕೆ? ದತ್ತಾ ಜಯಂತಿಯಲ್ಲಿ ಅವರಿಗೆ ಎಲ್ಲ ಅವಕಾಶ ಮಾಡ್ಕೊಡ್ತಾರೆ. ಸಿಟಿ ರವಿ ಒಳಗಡೆ ಹೋಗುವಾಗ ಅವರಿಗೆ ಕ್ಯಾಮ್ರಾ ಜೊತೆ ಬಿಡ್ತಾರೆ. ನಮ್ ಶಾಖಾದ್ರಿಗೆ ಯಾಕೆ ಬಿಡಲ್ಲ? ಇವ್ರ ವಂಶದವರು ಇವ್ರಿಗೆ ಯಾಕೆ ಬಿಡಲ್ಲ ಅಂತ एक मिनट सुनो भाई, 1 मिनट सुनते नहीं सुनते. उन्होंने मुझे जाने दे रही. 1 मिनट भाई, उन्होंने मुझे जाने दे रही, लेकिन संदल का प्रोग्राम जो है उन्होंने मुजावर के हाथ से करते. इसके वास्ते कि हमारे हाथ में पैसा हो या नहीं तो होता क्या भी नहीं. ಸಿಟಿ ರವಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಲಿರುವ ಬಜೆಟ್ ಕುರಿತು ಟೀಕೆ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರಿಗೆ ದೇವರು ಅಪರೂಪದ ಅವಕಾಶ ನೀಡಿದ್ದು ನಾಳಿನ ಬಜೆಟ್ ಅವರ 17ನೇ ಬಜೆಟ್ ಆಗಿ ಸರ್ವಕಾಲಿಕ ದಾಖಲೆ ನಿರ್ಮಿಸಲಿದೆ ಎಂದು ಹೇಳಿದರು. ಅನ್ಯಾಯವನ್ನು ನ್ಯಾಯದ ರೂಪಕ್ಕೆ ತರುವ ರೀತಿಯ ಬಜೆಟ್ ಮಂಡನೆ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ ಎಂದರು. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಕುರಿತು ಕೂಡ ಅವರು ಪ್ರಶ್ನೆ ಎತ್ತಿದರು. ಕಳೆದ 3 ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿ ಎಸ್ಸಿ-ಎಸ್ಟಿ ಮೀಸಲು ನಿಧಿಯಿಂದ ಸುಮಾರು 39,000 ಕೋಟಿ ದುರುಪಯೋಗವಾಗಿದೆ ಎಂದು ಆರೋಪಿಸಿದರು. 7C ಮೂಲಕ ಮೀಸಲು ನಿಧಿಗೆ ಸರ್ಕಾರ ಕನ್ನ ಹಾಕಿದೆ ಎಂದು ಟೀಕಿಸಿದ ಅವರು, ಹಾಗೆಯೇ ಗ್ಯಾರಂಟಿ ಯೋಜನೆಗಳು ಎಸ್ಸಿ-ಎಸ್ಟಿಗಳಿಗೆ ಮಾತ್ರವೇ ಅಥವಾ ಎಲ್ಲರಿಗೂ ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಿದರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೇವರು ಯಾರಿಗೂ ಕೊಡದೇ ಇರುವಂತ ಅಪೂರ್ವವಾದಂಥ ಅವಕಾಶವನ್ನ ಕೊಟ್ಟಿದ್ದಾರೆ. 17 ಬಜೆಟ್ ಮಂಡಿಸಿದಂತ ಸಾರ್ವಕಾಲಿಕ ದಾಖಲೆ ಅವರು. ನಾಳಿನ ಬಜೆಟ್ 18ನೇ ಬಜೆಟ್ ಸಾರ್ವಕಾಲಿಕ ದಾಖಲೆ. ಸ್ವಾಭಾವಿಕವಾಗಿ ಒಬ್ಬ ಅನುಭವಿ ಅರ್ಥ ಸಚಿವರಂದಿರ ನಿರೀಕ್ಷೆಗಳು ಹೆಚ್ಚಿರ್ತವೆ. ಅನ್ಯಾಯವನ್ನ ನ್ಯಾಯದ ರೂಪದಲ್ಲಿ ಬದಲಾಯಿಸಿ ಎನ್ನುವಂತ ಬೇಡಿಕೆಯೂ ಕೂಡ ಇದೆ. ಅಂಥದ್ದೇ ವಿಚಾರವನ್ನ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯಲಿಕ್ಕೆ ನಾನು ಬಯಸ್ತೇನೆ. ನೀವು ಕಳೆದ 3 ವರ್ಷಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕಾಗಿಯೇ ಎಸ್ಸಿ-ಎಸ್ಟಿ ಮೀಸಲು ಹಣವನ್ನ ದುರುಪಯೋಗಪಡಿಸಿಕೊಳ್ಳಲಾಗಿದೆ ತಮ್ಮ ಸರ್ಕಾರ. ಇದು 39,000 ಕೋಟಿ ರೂಪಾಯಿ ಈ ರೀತಿ ದುರುಪಯೋಗಪಡಿಸಿಕೊಂಡಿದೆ ಕಳೆದ 3 ವರ್ಷಗಳಲ್ಲಿ.
ನೀವು ಒಂದ್ ಕಡೆ ಹೇಳ್ತೀರಿ 7D ಕಾಯ್ದೆಯನ್ನು ಕಿತ್ತಾಕಿ SCP TSP ಕಾಯ್ದೆಯನ್ನು ಬಲಪಡಿಸಿದ್ದೇ ನಾವು ಅಂತ ಹೇಳ್ತೀರಿ. ಈಗ ನೀವು 7C ಮೂಲಕ ಮೀಸಲು ನೀತಿಗೆ ನಿಮ್ಮ ಸರ್ಕಾರ ಕನ್ನ ಹಾಕಿದೆ. ನಾನು ಮೊನ್ನೆ ಸಮಾಜ ಕಲ್ಯಾಣ ಸಚಿವರಿಗೆ ವಿಧಾನ ಪರಿಷತ್ನಲ್ಲಿ ಪ್ರಶ್ನಿಸಿದ್ದೆ, ಸ್ವಾಮಿ ಈ ಹಣ ನೀವು ಗ್ಯಾರಂಟಿ ಬಳಕೆ ಮಾಡಿಕೊಳ್ಳದಿದ್ದರೆ ಈ ಹಣ SC ಮತ್ತು ST ಜನರ ಕಲ್ಯಾಣಕ್ಕಾಗಿ ಬಳಕೆ ಆಗ್ತಿದೆ. ಅವರ ಸ್ವಉದ್ಯೋಗ ಯೋಜನೆಗೆ, ಭೂಮಿ ಖರೀದಿಗೆ, ವಾಹನ ಖರೀದಿಗೆ, ಬೋರ್ವೆಲ್ ಕೊರಿಲಿಕ್ಕೆ ಈ ಹಣದ ಸದ್ಬಳಕೆ ಆಗ್ತಿತ್ತು. ಈಗ ಈ ಹಣವನ್ನು ಗ್ಯಾರಂಟಿ ಬಳಕೆ ಮಾಡ್ಕೊಂಡಿದ್ದೀವಿ. ಗ್ಯಾರಂಟಿ ಅನ್ನೋದು ಕೇವಲ SC ಮತ್ತು STಗೆ ಮಾತ್ರ ಮೀಸಲಾಗಿರ್ತಕ್ಕಂಥ ಯೋಜನೆಯೋ ಅಥವಾ ಸಾರ್ವತ್ರಿಕ ಯೋಜನೆಯೋ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದ್ದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ 2026ರ ಬಜೆಟ್ ಅನ್ನು ಮಂಡಿಸುವ ಮುನ್ನ 17ನೇ ಬಜೆಟ್ ಮಂಡಿಸುವ ಅವಕಾಶ ಸಿಕ್ಕಿರುವುದು ನನಗೆ ಸಂತೋಷ ತಂದಿದೆ ಎಂದು ಹೇಳಿದರು. ಸುಮಾರು 4.48 ಲಕ್ಷ ಕೋಟಿ ಮೊತ್ತದ ಈ ಬಜೆಟ್ ಕಳೆದ ವರ್ಷಕ್ಕಿಂತಲೂ ಸುಮಾರು 40,000 ಕೋಟಿ ಹೆಚ್ಚುವರಿ ಗಾತ್ರ ಹೊಂದಿದೆ. ಸುಮಾರು 3 ಗಂಟೆ 30 ನಿಮಿಷಗಳ ಕಾಲ ಸುದೀರ್ಘ ಬಜೆಟ್ ಭಾಷಣ ಮಾಡಿದ ಸಿಎಂ ಹಲವು ಯೋಜನೆಗಳು ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಘೋಷಿಸಿದರು. ಬಜೆಟ್ ಮಂಡನೆಯ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಫೋಟೋಗೆ ಪೋಸ್ಟ್ ನೀಡಿದರು. ದಾಖಲೆ ಗಾತ್ರದ ಬಜೆಟ್ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡುವ ಪ್ರಯತ್ನ ಮಾಡಲಾಗಿದೆ ಎಂದು ಸರ್ಕಾರದ ವಲಯಗಳು ತಿಳಿಸಿವೆ. ಮಾನ್ಯ ಸಭಾಧ್ಯಕ್ಷರೇ, 2026-27ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನನಗೆ ಸಂತೋಷವಾಗುತ್ತಿದೆ. ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣಕ್ಕೆ ಪ್ರಮುಖ ಟ್ರಸ್ಟಿಯಾದ ನಾನು ಸರ್ವರ ಏಳ್ಗೆಯನ್ನು ಬಯಸಿ 17ನೇ ಆಯವ್ಯಯವನ್ನು ಮಂಡಿಸುತ್ತಿದ್ದೇನೆ. ನಾಡಿನ 7 ಕೋಟಿ ಕನ್ನಡಿಗರ ನಿರೀಕ್ಷೆಗಳನ್ನು ನಾವು ಅರಿತಿದ್ದೇವೆ. ಅವರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧತೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಈ ಆಯವ್ಯಯವು ನಾಡಿನ ರೈತರ, ದಮನಿತರ, ಕಾರ್ಮಿಕರ, ಮಹಿಳೆಯರ, ಅಶಕ್ತರ, ಅಲ್ಪಸಂಖ್ಯಾತರ, ವಿದ್ಯಾರ್ಥಿ, ಯುವಜನರ, ವ್ಯಾಪಾರ ಮತ್ತು ಕೈಗಾರಿಕೋದ್ಯಮಿಗಳಲ್ಲಿ ನಿತೀಶ್ ಕುಮಾರ್ ಅವರು ಎನ್ಡಿಎ ಅಭ್ಯರ್ಥಿಯಾಗಿ ಪಾಟ್ನಾದಲ್ಲಿ ಗುರುವಾರ ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಹಲವು ಬಿಜೆಪಿ ನಾಯಕರು ಹಾಗೂ ಮೈತ್ರಿ ಪಕ್ಷದ ಪ್ರಮುಖರು ನಾಮಪತ್ರ ಸಲ್ಲಿಸಿದರು. 2 ದಶಕಗಳ ಕಾಲ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ ನಂತರ ರಾಜ್ಯಸಭೆಗೆ ಪ್ರವೇಶಿಸುವ ನಿರ್ಧಾರ ಕೈಗೊಂಡಿರುವ ನಿತೀಶ್ ಕುಮಾರ್ ಬಿಹಾರದ ಜನರಿಗೆ ಧನ್ಯವಾದ ತಿಳಿಸಿದ್ದಾರೆ. ರಾಜ್ಯದ ಅಭಿವೃದ್ಧಿಗಾಗಿ ಮುಂದೆಯೂ ಕಾರ್ಯನಿರ್ವಹಿಸುವುದಾಗಿ ಅವರು ಹೇಳಿದರು. ಕೇಂದ್ರದ ಎನ್ಡಿಎ ಮೈತ್ರಿಕೂಟದ ಅಂಗವಾಗಿರುವ ಜೆಡಿಯು ಪಕ್ಷದ ಈ ನಡೆ ರಾಜಕೀಯ ವಲಯದಲ್ಲಿ ಅಚ್ಚರಿಗೆ ಕಾರಣವಾಗಿದೆ. ದಾಖಲೆಯ 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿ ಹುದ್ದೆ ಸ್ವೀಕರಿಸಿದ 4 ತಿಂಗಳಲ್ಲೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಮುಂದಾಗಿರುವುದು ಮಹತ್ವದ ಬೆಳವಣಿಗೆಯಾಗಿ ಪರಿಗಣಿಸಲಾಗಿದೆ. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕೀಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯಿದೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಇದೇ ವೇಳೆ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಚ್.ಡಿ. ದೇವೇಗೌಡ ಅವರ ಸದಸ್ಯತ್ವ ಅವಧಿ ಕ್ರಮವಾಗಿ ಏಪ್ರಿಲ್ ಮತ್ತು ಜೂನ್ 2026ರಲ್ಲಿ ಮುಕ್ತಾಯಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ರಾಜಕೀಯ ಚಟುವಟಿಕೆಗಳು ಜೋರಾಗಿವೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಮಗಳೂರಿನ ಬಾಬಾಬುಡನ್ಗಿರಿಯ ದರ್ಗಾದಲ್ಲಿ ಉರುಸ್ ಆರಂಭ ನಡುವೆ ಉದ್ವಿಗ್ನತೆ. ಸಂದಲ್ಗೆ ಅನುಮತಿ ಇಲ್ಲವೆಂದು ಮುಸ್ಲಿಮರ ಆಕ್ರೋಶ. ಸಿಎಂರಿಂದ 2026-27ನೇ ಸಾಲಿನ 17ನೇ ಬಜೆಟ್ ಮಂಡನೆ. ದಾಖಲೆಯ 4.48 ಲಕ್ಷ ಕೋಟಿ ಮೌಲ್ಯದ ಬಜೆಟ್ ಘೋಷಣೆ. ಬಿಹಾರ ರಾಜಕೀಯದಲ್ಲಿ ಬದಲಾವಣೆ. ಸಿಎಂ ಹುದ್ದೆ ಸ್ವೀಕರಿಸಿದ 4 ತಿಂಗಳಲ್ಲೇ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆ ಚುನಾವಣೆಗೆ ಅಮಿತ್ ಶಾ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.